ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಧನ್ರಾಜ್ ಅವರು ನಮ್ಮನ್ನ ತುಂಬಾ ಅದ್ಭುತವಾಗಿ ರಂಜಿಸಿದಂತಹ ಒಬ್ಬ ಸ್ಪರ್ಧಿ ಅಂತಲೇ ಹೇಳಬಹುದು. ಇದ್ದಷ್ಟು ದಿನವೂ ತಮ್ಮ ಮಾತುಗಳಿಂದ ಅಥವಾ ತಾವು ಇರ್ತಿದ್ದಂಥ ನಡತೆಗಳಿಂದ ಎಲ್ಲರ ಮನಸ್ಸಿಗೆ ಹತ್ತಿರ ಆದವರು. ಬಿಗ್ ಬಾಸ್ ವಿನ್ನರ್ ಆಗಬಹುದು ಅನ್ನೋ ರೀತಿಯಲ್ಲಿ ಮಾತುಗಳು ಇತ್ತು ಹೊರಗೆ. ಆದರೆ ಇದೀಗ ಅವರು ಹೊರಗೆ ಬಂದಿದ್ದಾರೆ. ನನ್ನ ಜೊತೆ ಧನ್ರಾಜ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ತುಂಬ ಸುಸ್ತು ಕಾಣಿಸ್ತಾ ಇದೆ. 2 ದಿನದಿಂದ ನಿದ್ದೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ನಿದ್ದೆ ಬರ್ತಾ ಇಲ್ವಾ, ಹೇಗೆ ಅಂತ? ನಿಜ ಹಾಗೆ ಆಗಿದೆ, ನಿಜವಾಗ್ಲೂ 2 ದಿನ ಆಯಿತು. ಬಿಗ್ ಬಾಸ್ ಮನೇಲಿದ್ದಾಗ ಮನೆಯದ್ದು ನೆನಪಾಗ್ತಿತ್ತು. ಈಗ ಮನೆಗೆ ಬಂದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿರೋ ಅಲ್ಲಿರೋರನ್ನ ಮಿಸ್ ಮಾಡ್ಕೊತಿದ್ದೇನೋ ಅಥವಾ ಮನೆಯವ್ರನ್ನ ಮಿಸ್ ಮಾಡ್ಕೊತಿದ್ದೇನೋ ಅಥವಾ ನಮ್ಮ ದೋಸ್ತನ ಮಿಸ್ ಮಾಡ್ಕೊತಿದ್ದೇನೋ ಗೊತ್ತಿಲ್ಲ. ಬಟ್ ನಿದ್ದೆನೇ ಆಗ್ತಿಲ್ಲ, ಗೊತ್ತಿಲ್ಲ. ಆ ಸುಸ್ತು ಕಾಣಿಸ್ತಿರ್ಬೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ನಿಮ್ಮಿಬ್ಬರ ಸ್ನೇಹ ನಮಗೆ ತುಂಬ ನಿಷ್ಕಲ್ಮಶವಾದಂತಹ ಒಂದು ಸ್ನೇಹ ಅಂತ ಅನಿಸ್ತು. ಕಲ್ಮಶ ಅನ್ನೋದು ಇರಲೇ ಇಲ್ಲ ನಿಮ್ಮದು ಮತ್ತು ಹನುಮಂತದ್ದು. ಯಾಕಂದರೆ ಅಲ್ಲಿ ಹೋದಾಗ ಒಬ್ಬರನ್ನ ಒಬ್ಬರು ಒಳಗಿಂದಾದರೂ ದ್ವೇಷ ಅನ್ನೋದಿರುತ್ತೆ. ಅವ್ರನ್ನ ಮುಂದೆ ಹೋಗ್ಬಿಡ್ತಾರೋ, ಇವ್ರು ಗೆದ್ದು ಬಿಡ್ತಾರೋ ಅಂತ. ಬಟ್ ನಿಮ್ಮಿಬ್ಬರಲ್ಲಿ ಅದು ಕಾಣಿಸ್ಲೇ ಇಲ್ಲ. ನಿಮ್ಮ ಪ್ರೀತಿ ಅಂದರೆ ಹೇಗೆ ಕನೆಕ್ಟ್ ಆದ್ರಿ ನೀವು ಅಂಥೇಳಿ ಪ್ರತಿಯೊಂದು ಹೆಜ್ಜೆಯಲ್ಲೂ ತುಂಬ ಖುಷಿ ಇತ್ತು. ನಿಮ್ಮಿಬ್ಬರ ಇಬ್ಬರು ಒಟ್ಟಿಗಿರೋದು ನೋಡೋದೇ ತುಂಬ ನಮ್ಗೆ ಆನಂದ ಆಗ್ತಾ ಇತ್ತು. ಅವ್ರ ಜೊತೆ ಕಳೆದ ಟೈಮ್ ಬಗ್ಗೆ ಹೇಳೋದಾದ್ರೆ, ನಾನು ಅದೇ ಹೇಳ್ತಿದ್ನಲ್ಲ, ಅವ್ರ ಜೊತೆ ಇದ್ದಷ್ಟು ದಿನ ತುಂಬ ಖುಷಿಯಾಗಿ ಕಳೆದಿದ್ದೀನಿ. ಹನುಮಂತನ ನನ್ನ ಪ್ರತಿಯೊಂದು ಟಾಸ್ಕಲ್ಲೂ ಕೂಡ ದೋಸ್ತ ಹಿಂಗೆ ಮಾಡಬೇಕು, ದೋಸ್ತ ಹಂಗೆ ಮಾಡಬೇಕು. ನಾನು ಕೂಡ ಅಷ್ಟೇ, ದೋಸ್ತ ಕ್ಯಾಪ್ಟನ್ ಆದರೆ ನೀನೇ ಕ್ಯಾಪ್ಟನ್ ಆಗಬೇಕು, ಬೇರೆ ಯಾರಿಗೂ ಬಿಟ್ಕೊಡ್ಬಾರ್ದು. ಆಮೇಲೆ ಏನೋ ಬಿಟ್ಕೊಟ್ರೆ ನೀ ದೋಸ್ತ ನೀ ಏನು ಆಟಾಡಿದ್ದು ಸುಮ್ಮನೆ. ಅವರು ಬಂದು ನಾನೇನಾದ್ರು ನೀ ಮಗಳಪ್ಪ ನೀನು ಆಟಾಡೋಕ್ಕೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತಿದ್ರು. ಹಿಂಗೆ ನಡೀತಿತ್ತು. ಅದು ಹೆಂಗೆ ಆ ಬಾಂಡೇಜ್ ಬೆಳೀತಾ ಹೋಯ್ತು ಅಂತಲೇ ಗೊತ್ತಿಲ್ಲ. ಬಾಂಡಿಂಗ್ ಏನಂದರೆ, ಆಟ ಅಂತ ಬಂದಾಗ ಆಟ ಆಡಿದ್ದೀವಿ, ಫ್ರೆಂಡ್ಶಿಪ್ ಅಂತ ಬಂದಾಗ ಫ್ರೆಂಡ್ಶಿಪ್ಪಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಬೇಕು ಮಾಡಿದ್ದೀವಿ. ಅದೇ ಒಂದು ನಾವು ಕೂತ್ಕೋತೀವಲ್ಲ ಗೇಟ್ ಅಲ್ಲಿ ಕೂತ್ಕೊಂಡು ಮಾತಾಡುವಾಗೆಲ್ಲ ಕೆಲವೊಂದು ಮಾತುಗಳು ನಿಜ ಆಗಿದ್ದು ಇದೆ ಅಲ್ಲಿ. ನಾವು ಆಗ ಮಾಡಬೇಕಿತ್ತು, ಈಗ ಮಾಡಬೇಕು. ನಾನೇ ಹೇಳ್ತಿದ್ದೆ, ಇಲ್ಲಿ ಕೂತ್ಕೊಂಡ್ರೆ ಏನೋ ಪವರ್ ಇದೆ ದೋಸ್ತ. ಕಿಚ್ಚನ ಚಪ್ಪಾಳೆ ಬೇಕು ಅಂದರೆ ಕಿಚ್ಚನ ಚಪ್ಪಾಳೆ ಸಿಕ್ತು, ಉತ್ತಮ ಬೇಕು ಅಂದರೆ ಉತ್ತಮ ಸಿಕ್ತು, ಸುರೇಶ್ ಮಾವ ಕ್ಯಾಪ್ಟನ್ ಆಗ್ತಾನೆ ಅಂತ ಕ್ಯಾಪ್ಟನ್ ಆದ. ಅದೇನೋ ಮ್ಯಾಜಿಕ್ ಅಲ್ಲಿ ನಡೀತು. ಲಾಸ್ಟಿಗೆ ನಾವೊಂದು ಬೇಡ್ಕೊಂಡಿದ್ವಿ, ಸುದೀಪ್ ಸರ್ ಕೈಯಲ್ಲಿ ಇಬ್ಬರು ನಾವಿರಬೇಕು ಅಂತ. ಅದಕ್ಕಿಂತ ಮುಂಚೆ ಮಿಡ್ ವೀಕ್ ಎಲಿಮಿನೇಷನ್ ಬಂತಲ್ಲ, ಆವಾಗ ನಾವು ಅಲ್ಲೇ ಕೂತ್ಕೊಂಡು ಮಾತಾಡ್ತೀವಿ. ಮಿಡ್ ವೀಕ್ ಎಲಿಮಿನೇಷನ್ ಏನು ಇದೆ ಅದರಲ್ಲಿ ನಾನು ಪಾರಾಗಬೇಕು. ಆಲ್ರೆಡಿ ದೋಸ್ತ ಪಾರಾಗಿದ್ದಾನೆ, ನಾನು ಪಾರಾಗಬೇಕು. ಅದರಲ್ಲಿ ನಾನು ಪ್ರೂವ್ ಮಾಡಬೇಕು, ಟಾಸ್ಕಲ್ಲಿ ಚೆನ್ನಾಗಿ ಪ್ರೂವ್ ಮಾಡಿಕೊಂಡು ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗಬೇಕು. ಆಮೇಲೆ ವೀಕೆಂಡ್ ಎಲಿಮಿನೇಷನ್ ಇದೆ, ಅದರಲ್ಲೂ ಪಾರಾಗಬೇಕು ಅಂತ ಆ ಥರ ಹೇಳಿದ್ದು. ಆಮೇಲೆ ನನಗೆ ಎಲಿಮಿನೇಟ್ ಆಗಿ ಬಂದ ನಂತರ ಆ ಜಾಗದ ಮಹತ್ವ ಹೋಯ್ತಾ ಅಂತ ಅಂದ್ಕೊಂಡೆ, ಎಲ್ಲರಿಗೂ ಹೇಳಿ ಹೇಳಿ ಅಂತ. ಆಮೇಲೆ ನನ್ನ ವೈಫು ನೆನಪು ಮಾಡಿದ್ಲು, ನೀ ಆ ಜಾಗದ ಮಹತ್ವ ಇತ್ತೇನೋ ಗೊತ್ತಿಲ್ಲ, ನೀನು ಅದು ಹೇಳಿದ ಮೇಲೆ ಒಂದು ಸಲ ಹೋಗಿ ಕೂತ್ಕೊಂಡು ಏನು ಹೇಳಿದ್ವಿ ಗೊತ್ತಾ ಅಂತ. ಏನು ಹೇಳಿದೆ ಅಂತ ಕೇಳಿದೆ. ಅದರಲ್ಲೇ ಕೂತು ಹೇಳಿದ್ವಿ, ಈ ವೀಕ್ ನಾನು ಹೋಗ್ತೇನಾ ಅಂತ ಅನಿಸಿತ್ತಂತ. ಅದು ಆಗಿರ್ಬೋದಲ್ಲ, ಅದೇ ಹೊಡಿತಾ ಅಂತ ಅನಿಸ್ತು. ಆದರೆ ನಮ್ಮ ದೋಸ್ತ ನೋಡಿ ಎಂಥ ಬುದ್ಧಿವಂತ ಅಂದರೆ, ಸುಮ್ಮನೆ ಇರ್ತಾನೆ, ಏನೂ ಹೇಳಲ್ಲ. ಅವನ ಆಸೆ ಕನಸು ಏನಿದ್ರು ಆ ಹುಡುಗಿ ಒಂದು ವಿಷಯ ಬಿಟ್ಟರೆ ಬೇರೆ ಯಾವ ವಿಚಾರನೂ ಹೇಳಿಲ್ಲ, ಏನೂ ಇಲ್ಲ. ಸುಮ್ಮನೆ ಬಹುಶಃ ನಾನೇ ಹೇಳ್ತಾ ಏನೋ ಈ ಕಡೆ ಬರೋ ಥರ ಆಯ್ತು. ದೋಸ್ತ ಎಲ್ಲನೂ ತಲೆಯಲ್ಲಿ ಯೋಚನೆ ಮಾಡ್ಕೊಂಡು ನಂದು ಯಾವುದೋ ಈ ಥರದ್ದು ಈ ಸೆಂಟಿಮೆಂಟ್ ಎಲ್ಲ ವರ್ಕ್ ಆಗಲ್ಲ ಅಂತ ಹೇಳ್ತಾರಲ್ಲ ಸುದೀಪ್ ಸರ್, ಆ ಥರ ನಮ್ಮ ದೋಸ್ತ ಡೈರೆಕ್ಟ್ ನಾನು ಹೋಗ್ತಾನೆ ಹಿಂಗೆ ಹೊಡಿತೀನಿ ಅಂತ. ಬಟ್ ನನ್ನ ಎಫರ್ಟ್ ಏನಿದೆ ಅದನ್ನು ಕೊಟ್ಟಿದ್ದೀನಿ. ಆ ಟಾಸ್ಕ್ ಅಂತ ಬಂದಾಗ ನಮ್ಮ ದೋಸ್ತ ಹಿಂದಿನ ಟಾಸ್ಕಲ್ಲಿ ಆಡಿರೋ ರೀತಿ ನನಗೆ ತುಂಬ ಇನ್ಸ್ಪೈರ್ ಆಗಿತ್ತು. ಗ್ರೇ ಏರಿಯಾನೇ ಮನೆ ಹಾಳು ಮಾಡಿದ್ದು, ಆ ಗ್ರೇ ಏರಿಯಾದಿಂದನೇ ನನ್ನ ಸಮಾಧಿ ಆಗಿತ್ತು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆ ಟಾಸ್ಕ್ ಆಡಬೇಕಾದ್ರೆ ನಾನು 100% ಎಫರ್ಟ್ ಕೊಟ್ಟು ಇದೇ ಮಿಡ್ ವೀಕ್ ಎಲಿಮಿನೇಷನಲ್ಲಿ ನಾನು ಪಾರಾಗ್ತೀನಿ ನೋಡು ದೋಸ್ತ ಅಂತ ಹೇಳಿದ್ದೆ. ಚೆನ್ನಾಗಿ ಆಡು ದೋಸ್ತ, ಅದಕ್ಕೋಸ್ಕರ ಆಡಬೇಡ, ನೀನು ಎಲ್ಲ ಆಟದಲ್ಲೂ
ಚಂದ ಎಂಜಾಯ್ ಮಾಡ್ಕೊಂಡು ಆಟ ಆಡು, ಅದು ನಿನ್ನ ಗೆಲ್ಸುತ್ತೆ ಅಂತ. ಆಯಿತು ದೋಸ್ತ, ಟೆನ್ಷನ್ ಮಾಡ್ಕೊಡಲ್ಲ, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಆಟ ಆಡಿದ್ದು ಚೆನ್ನಾಗಿ ಬಂತು ರೀ. ಅದೇನೋ ಗೊತ್ತಿಲ್ಲ, ನಾನು ತಗೊಳ್ತಿರೋ ಕಂಟೆಸ್ಟೆಂಟ್ಗಳು ಕೂಡ ಹಂಗೆ ತಗೋತಿದ್ದೆ. ಮೋಕ್ಷಿತ್ ಅವ್ರನ್ನ ಎಲ್ಲ ತಗೋತಿದ್ದೆ. ಅದು ಬಿಟ್ಟರೆ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್. ತ್ರಿವಿಕ್ರಮ್, ರಜತ್, ಮಂಜಣ್ಣ ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳ ಜೊತೆ ನಾನು ಪೈಪೋಟಿ ಮಾಡಬೇಕು ಅಂತಲೇ ಎಲ್ಲರನ್ನು ತಗೊಂಡು ನಾನು ಈ ವೀಕಲ್ಲಿ ನನ್ನನ್ನು ಪ್ರೂವ್ ಮಾಡಬೇಕು ಅಂತ ಹಳಾದ್ದು ಆ ಕನ್ನಡಿಗೆ ಕಲ್ಲು ಹೊಡೆದು ಬರಬೇಕಿತ್ತು ಅಂತ ಅಷ್ಟು ಕೋಪ ಬರ್ತು. ಅದು ಯಾಕೆ ಹಾಗೆ ಆಯ್ತು? ಅದೇ ಹಾಳಾದ ಗ್ರೇ ಏರಿಯಾ ಅದು ಅಂತ ಅಂದ್ಕೊಂಡು. ಅದೇನು ಗೊತ್ತಾ, ಪ್ರತಿ ಟಾಸ್ಕಲ್ಲಿ ಈ ಮಂಗಗಳು ಏನು ಮಾಡ್ತಾರೆ ಮನೆಯಲ್ಲಿರೋದು, ಪ್ರತಿ ಟಾಸ್ಕಲ್ಲಿ ನಾನು ಇದು ಪುಸ್ತಕದಲ್ಲಿ ಬರೆದಿದ್ಯಾ, ಹಿಂಗೆ ನೋಡಿದರೆ ಪುಸ್ತಕದಲ್ಲಿ ಬರೀಬೋದು, ಹಿಂಗೆ ನೋಡಿ ಆಟ ಆಡಬಾರ್ದು ಅನ್ನೋದು ಪುಸ್ತಕದಲ್ಲಿ ಬರೆದಿದ್ದೆ, ಹಿಂಗೆ ನೋಡಿ ಆಟ ಆಡಬಾರ್ದು ಅಂತ ಪುಸ್ತಕದಲ್ಲಿ ಬರೆದಿದ್ಯಾ, ಈ ಥರ ಪ್ರಶ್ನೆ ಮಾಡಿ ನಾವು ಏನೇನು ತಪ್ಪು ಮಾಡಿದ್ದೀವಿ ಅದಕ್ಕೆ ಒಂದು ಗ್ರೇ ಏರಿಯಾ ಅಂತ ಹೆಸರಿಟ್ಟು ಆಟ ಆಡ್ತಾ ಬಂದಿದ್ದಾರೆ. ಎಲ್ಲರೂ ಒಂದಲ್ಲ, ಒಂದಷ್ಟು ವಿಚಾರದಲ್ಲಿ ಆಗಿದೆ. ಅದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಆಗಿತ್ತು. ಈ ಸಣ್ಣ ಪುಟ್ಟ ವಿಚಾರಗಳನ್ನು ನೋಡ್ಕೊಂಡು ಬಂದಿದ್ದ ನಾನೇನು ಮಾಡಿದೆ, ಅತೀ ಒಂದು ದೊಡ್ಡತನದಿಂದ ಅದನ್ನೇ ಗ್ರೇ ಏರಿಯಾ ಅಂತ ದೊಡ್ಡ ತಪ್ಪು ಮಾಡಿದೆ. ಅದು ದೊಡ್ಡ ತಪ್ಪು. ಆ ಟೈಮಿಗೆ ಅಲ್ಲಿ ಎಲಿಮಿನೇಷನ್ ರದ್ದಾಗಿರೋದು, ನನ್ನ ವಿಡಿಯೋನ ನಾನು ನೋಡಿದ್ದು ತುಂಬ ಅಂದರೆ ತುಂಬ, ಯಾಕೆ ಹಿಂಗೆ ಮಾಡಿದೆ, ಹೆಂಗೆ ಕಾಣಿಸ್ತಿದ್ದೀನಿ ನಾನು, ಯಾಕೋ ನೀನು ಅದನ್ನು ಇದು ಅನ್ನೋ ಥರ. ನಾನು ಅಲ್ಲೂ ನೋಡಿ ಬೇಕಾದ್ರೆ ವೀಡಿಯೋ ಮಾಡ್ಬೇಕಾದ್ರೆ ನಾನು ಅದು ಕಳ್ಳತನ ಮಾಡ್ತಿದ್ದೀನಿ ಅನ್ನೋ ಥರ ಮಾಡ್ತಿಲ್ಲ, ಸುಮ್ಮನೆ ಆಟ ಆಡ್ತಿದ್ದೀನಿ. ಆ ಆಟವನ್ನು ಆಡಬೇಕಾದ್ರೆ ತಪ್ಪು ಮಾಡಿದ್ದೀನಿ ಅಂತ ಗೊತ್ತೇ ಇಲ್ಲದೆ ಆಟ ಆಡ್ತಾ ನೋಡಿಕೊಂಡು ಅದನ್ನೇ ನಾನು ಹೇಳಿದ್ದು. ಮಂಜು ಅವರು ತುಂಬ ಬುದ್ಧಿವಂತರು. ಬಂದು ಚೆನ್ನಾಗಿ ಆಡಿದ್ಯಾ, ಕಾಣಿಸ್ತಿತ್ತಾ, ಕಾಣಿಸ್ಲಿಲ್ಲ ಅಂತ. ಇಲ್ಲ ಕಾಣಿಸ್ತಿತ್ತು, ಗ್ರೇ ಏರಿಯಾ ಅಂತ. ನಾನು ಒಂದು ದೊಡ್ಡ ಆಮೇಲೆ ಏನೆಲ್ಲ ಆಯಿತು ಅಂತ ನೀವೇ ನೋಡಿದ್ದೀರಿ. ಬಟ್ ಏನು ಗೊತ್ತಾ, ಪಶ್ಚಾತ್ತಾಪ ಇತ್ತು ನಿಮ್ಮಲ್ಲಿ, ಇದು ಮಾಡಬಾರ್ದಿತ್ತು, ಹಿಂಗೆ ಆಗೋಯ್ತು ಅನ್ನೋ ಪಶ್ಚಾತ್ತಾಪ ಇತ್ತು. ಅದು ಜನರಿಗೆ ಇನ್ನೂ ಹತ್ತಿರ ಆಯಿತು, ಪರವಾಗಿಲ್ಲ ಸಫರ್ ಆದ್ರಿ ಅಂತ. ಮೇ ಬಿ ನೀವು ಅಷ್ಟು ಪಶ್ಚಾತ್ತಾಪ ಪಟ್ಟಿದ್ದಕ್ಕೆ ಸರ್ ಕೂಡ ಜಾಸ್ತಿ ಅದನ್ನು ಚರ್ಚೆ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ಅದು ಜನರು ಇತ್ತು, ಎಲ್ಲ ಒಂದು ಕಡೆ ಮಿಸ್ ಆಯಿತು, ಹೊರಗೆ ಬಂದ್ರಿ. ಬಟ್ 100ಕ್ಕೂ ಹೆಚ್ಚು ದಿನಗಳ ಕಾಲ ನೀವು ಅದ್ಭುತವಾಗಿ ಆಟ ಆಡಿದ್ದೀರ. ಇದ್ದಷ್ಟು ದಿನ ಅಂದರೆ ನಿಮ್ಮಲ್ಲಿ ಫೇಕ್ ಅನ್ನೋದು ಯಾರಿಗೂ ಕಾಣಿಸ್ಲಿಲ್ಲ. ಪ್ರೀತಿ 100%. ನೀವು ಎಲ್ಲೇ ಹೋದ್ರೂ ಜನ ನಿಮಗೆ ಬಾಚಿ ಪ್ರೀತಿ 100% ಕೊಡ್ತಾರೆ. ಜನ ಪ್ರೀತಿ ಕೊಟ್ಟಿದ್ದಾರೆ, ಅದಕ್ಕೆ ಆ ಖುಷಿಯನ್ನು ಯಾವ ರೀತಿ ಸಂಭ್ರಮಿಸ್ತೀರಾ ಅಂತ ಹೇಳಿ. ನಿಜ, ನಾನು ಈ ರೀತಿ ಹೊರಗಡೆ ರೆಸ್ಪಾನ್ಸ್ ಇದೆ ಅನ್ನೋದು ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ಬೇರೆ ಲೆವೆಲಲ್ಲಿ ಕಾನ್ಫಿಡೆನ್ಸ್ ಇರ್ತಿತ್ತು ನನಗೆ. ನಾನು ಹೊರಗಡೆ ಬಂದಾಗಲೂ ಈ ಕಾರಣಕ್ಕೋಸ್ಕರ ಹೋಗ್ತಿದ್ದೀನಿ ಅನ್ನೋ ಥರ ಫೀಲ್ ಇತ್ತು. ಸುದೀಪ್ ಸರು ಈ ಕಾರಣಕ್ಕೋಸ್ಕರ ಹೋಗ್ತಿಲ್ಲ ಅನ್ನೋ ಥರ ಹೇಳಿದ್ರು. ಮತ್ತು ಹೊರಗಡೆ ಬಂದು ಎಲ್ಲ ತೋರಿಸೋ ಪ್ರೀತಿ ನೋಡಿದಾಗ ಒಂದು ಖುಷಿನೂ ಇದೆ, ಮತ್ತೊಂದು ಕಡೆ ಅದೊಂದು ದೊಡ್ಡ ಜವಾಬ್ದಾರಿ. ಅಲ್ಲಿ ನಾನು ಮಾತ್ರ ಅಲ್ಲ, ನನ್ನ ಜೊತೆಗಿರೋರು ಮತ್ತು ನನ್ನ ಫ್ಯಾಮಿಲಿ ಇರ್ಬೋದು, ನನ್ನ ಸುತ್ತಮುತ್ತ ಇರೋರು, ಅವರು ಕೂಡ ಮುಂದೊಂದು ದಿನ ನನ್ನ ಯಾವುದೋ ಒಂದು ಇದು ಗೊತ್ತಿಲ್ಲದೆ ಆಗಿರೋ ತಪ್ಪು ಅಂತ, ಗೊತ್ತಿಲ್ಲದೆ ಆಗಿರೋ ತಪ್ಪುಗಳು ಎಲ್ಲೋ ಒಂದು ಕಡೆ ದೊಡ್ಡ ತಪ್ಪು ಆಗ್ಬೋದಲ್ಲ. ಅದರಲ್ಲಿ ನಾವು ಎಷ್ಟು ಜಾಗ್ರತೆ ವಹಿಸ್ಕೊಂಡು ನಮ್ಮ ಜೀವನನ ಮುಂದುವರಿಸ್ಬೇಕು, ಅದು ದೊಡ್ಡ ಜವಾಬ್ದಾರಿ. ನನ್ನ ಪ್ರೀತಿಸೋ ಹೃದಯಗಳು ಯಾರು ನನ್ನ ಹೊರಗಡೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗಂತೂ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದರೆ ಅವ್ರು ತೋರಿಸೋ ಪ್ರೀತಿನೇ ದೊಡ್ಡದು, ಅದರ ಮುಂದೆ ನಾವು ಏನೂ ಅಲ್ಲ. ಬಟ್ ಧನು, ನೀನು ಗೆದ್ದಿದ್ಯಾ, ನೀನು ಸೋತಿದ್ದೇನೆ ಅಂತ ಅಂದ್ಕೋಬೇಡ, ಎಲ್ಲರ ಮನಸ್ಸು ಗೆದ್ದಿದ್ಯಾ ಅಂತ ಹೇಳ್ತಾರಲ್ಲ, ಅದು ಕಪ್ಪು ಗೆದ್ದಷ್ಟೇ ಖುಷಿ ಕೊಟ್ಟಿದೆ. ಗ್ಯಾಸ್ ಈ ಸತಿ ಗ್ಯಾಸ್ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯಿತು. ಹನುಮಂತನ ಗ್ಯಾಸ್ ಜೊತೆ ಹೆಚ್ಚು ಸೌಂಡ್ ಆಗಿದೆ ಅಂದರೆ ಅದು ಮೇ ಬಿ ಸುದೀಪ್ ಸರ್ ಕೂಡ ಅವರ ಈ 11 ವರ್ಷದ ಸೀಸನ್ನಲ್ಲಿ ಗ್ಯಾಸ್ ಬಗ್ಗೆನೂ ಚರ್ಚೆ ಮಾಡೋ ಥರ ಮಾಡಿದ್ದು ನೀವು. ಅವ್ರ ಜೊತೆ ಅಂದರೆ ಎಷ್ಟು ಮುಗ್ದ್ರು ಅಂತ ಹೇಳಿದ್ರೆ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ ಅವರು. ಅದೆಲ್ಲ ನೀವು ಎಂಜಾಯ್ ಮಾಡ್ತಿದ್ದಿದ್ ರೀತಿ ಹೆಂಗಿತ್ತು ಗ್ಯಾಸ್ ಜೊತೆ ನಿಮ್ಮ ಜೊತೆ? ಏನಂದರೆ ಬಿಗ್ ಬಾಸಲ್ಲಿ ಎಲ್ಲ ಹಾಕೋರು ಹಾಕ್ತಾರೆ, ಈ ಊಸೋದೆಲ್ಲ ಬರಲಿಕ್ಕಿಲ್ಲ ಅಂತ ನಾನು ಅದಕ್ಕೆ ಈ ಹನುಮಂತನ್ನ ಯಾರಾದರೂ ಜಗಳ ಮಾಡ್ತಿದ್ರೆ ಅದು ಏನೋ ಗೊತ್ತಿಲ್ಲ, ಒಂದು ಟೈಮಿಂಗ್ಸಲ್ಲಿ ಹೊಡಿತಾರೆ ಆಯಿತಾ.
ಜಗಳ ಆಗ್ತಿದ್ಯಾ, ಜಗಳ ಆಡಿದ್ರೆ ನೀವು ನಿಲ್ಲಿಸಿ ಪುರ್ ಅಂತ ಬಿಟ್ಟು ಹೋಗ್ತಾ ಎಂತ ಅಂತಿಲ್ಲ. ಆಮೇಲೆ ಅವರಿಬ್ಬರು ಓಡ್ತಾರೆ ಆಚೆ ಈಚೆ, ಜಗಳನೇ ಸ್ಟಾಪ್ ಆಗಿ ಹೋಗ್ತದೆ. ಇಂಥ ಟ್ಯಾಲೆಂಟೆಡ್ ಅಂದರೆ ಆ ಮನುಷ್ಯ ಇರೋದೇ ಹಾಗೆ. ಮಜಾ ಅಂದರೆ ಮಜಾ ಕೊಡ್ತಿದ್ರು. ನಾನಂದರೆ ಅದು ಅವರಿಗೆ ಹೊಟ್ಟೆ ಸರಿ ಸೇರ್ತಿರ್ಲಿಲ್ಲ ಫಸ್ಟ್ ಊಟ. ಆಮೇಲೆ ಅವ್ರು ಹೇಳ್ತಿರೋರು, ನಾನು ಬೆಂಗಳೂರಿಗೆ ಕೆಲವು ಅವಕಾಶಗಳು ಸಿಗ್ತದೆ ದೋಸ್ತ, ನಾನು ಬರೋದಿಲ್ಲ ಯಾಕಂದರೆ ಊಟ ಸರಿ ಸೆಟ್ ಆಗಲ್ಲ, ಒಂದು 5 ದಿನ ಇರೋದೇ ದೊಡ್ಡದು ನಾನು ಅಂತ. ಅವರಿಗೆ ಒಂದು ಹಳ್ಳಿ ಜೀವನ ಇದನ್ನೇ ಇಷ್ಟಪಡೋರು, ಇಂಥದ್ದೆಲ್ಲ ಬೇಡ ಬೇಡ ಅನ್ನೋ ಥರ ಇರೋ ವ್ಯಕ್ತಿ ಅಂತ ಅನಿಸ್ತು. ಊಟ ಸೆಟ್ ಆಗ್ತಿರ್ಲಿಲ್ಲ, ಅವಾಗ ಪುರ್ ಅಂತ ಹೋಗ್ತಿದ್ದು. ನಾವು ಸುಮ್ಮನೆ ಫನ್ನಿಗೆ ಒಂದು ಲೆಕ್ಕ ಹಾಕ್ತಾ ಕೂತ್ಕೊಂಡೆ. ಆ ಲೆಕ್ಕಕ್ಕೆ ಯಾರನ್ನಾದ್ರೂ ಒಬ್ಬರು ಗೆಸ್ಟ್ಗಳನ್ನ ಕರೆಯೋಣ ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡೆ. ಒಬ್ಬರು ಧರ್ಮವ್ರು ಸಿಕ್ಕಿದ್ರು, ಆಮೇಲೆ ಇನ್ನೊಬ್ಬರು. ನಮಗೆ ಗೊತ್ತೇ ಇರಲಿಲ್ಲ, ನನ್ನ ಒಂದು ಮೆಸೇಜ್ ಬರೋ ಇದರಲ್ಲಿ ಪುರ್ ಸೌಂಡ್ ಬರುತ್ತೆ. ಆಮೇಲೆ ಭಟ್ರು ಬಂದಾಗ ಎಲ್ಲ ಗಳು ಸೇರಿಕೊಂಡಾಗ ಊಸುಗಳು ಅಂತ ಬರುತ್ತೆ. ದೋಸ್ತ ಊಸುಗಳು ಅಂತೆಲ್ಲ ಬಂತು ದೋಸ್ತ. ಅದು ನಮ್ಮ ಊಸು ಅಲ್ಲ ದೋಸ್ತ, ಬೇರೆ ಯಾವುದಾದ್ರೂ ಊಸು ಇರ್ಬೋದು ಅಂತ ನಾನು. ಆಮೇಲೆ ಇದಕ್ಕೆ ಬಂತು, ನನ್ನ ಇದಕ್ಕೆ ಲೆಟ್ರ್ ಬರಬೇಕಾದ್ರೆ ಮಗು ವಾಯ್ಸು, ಅದ್ರ ಜೊತೆಗೆ ಪುರ್ ಅಂತ ಊಸು ವಾಯ್ಸು ಅಂತ. ದೋಸ್ತ ಊಸು ಇಲ್ಲ, ಬಿಟ್ಟಿದ್ದಾರೆ, ವಾಯ್ಸ್ ಸೌಂಡ್ ಹಾಕ್ತಿದ್ದಾರೆ ದೋಸ್ತ ಅಂತ. ದೋಸ್ತ ಅದು ಯಾವುದು ಬೇರೆ ದೋಸ್ತ, ನಮ್ದಲ್ಲ ಆಗಿರ್ಬೋದು ಅಂತ ನಾವು. ಲಾಸ್ಟಿಗೆ ವೀಕೆಂಡಲ್ಲಿ ಬಂದು ನಿಮಗೆ 63, 73 ಎಲ್ಲ ಏನನ್ಸುತ್ತೆ ಧನರಾಜ್ ಅಂತ ಕೇಳುವಾಗ ನಿಜವಾಗ್ಲೂ ನನಗೆ ಅದರದ್ದೊಂದು ಕ್ಲೂ ಕೂಡ ಇರಲಿಲ್ಲ. ಸುದೀಪ್ ಸರ್ ಹೇಳ್ತಾರೆ, ಯಾಂತ ಕರ್ಮ ನೋಡ್ರಿ, ನಿಮ್ಮ ಊಸು ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡಬೇಕಲ್ಲ, ಅದು ನನ್ನ ಆ ಒಂದು ಟಾಪಿಕ್ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಮಾಡೋ ಪ್ರತಿಯೊಂದು ಮೊಮೆಂಟ್ ಆಗಿರೋದು ಯಾವುದು ಹೀಗೆ ಅಂತ ಬಿಟ್ಕೊಳ್ಬೇಡ. ನೀವು ಅಲ್ಲಿ ಮಾತಾಡಿದ್ದೀರಿ, ಎಂಜಾಯ್ ಮಾಡಿದ್ದೀರಿ, ನಿಮ್ಮ ಎಂಜಾಯ್ಮೆಂಟ್ ಏನಿದೆ, ನಿಮ್ಮ ಆ ಒಂದು ಜೀವಿಸೋ ಟೈಮ್ ಏನಿದೆ, ಅದನ್ನು ನಾವು ವೀಕ್ಷಕರಿಗೆ ಇಡ್ತೀವಿ ಅನ್ನೋ ಥರ. ಅದು ಏನು ಬೇಕಾದ್ರೆ ಮತ್ತೆ ಅವ್ರು ಬೇಕಾದ್ರೆ ಜಡ್ಜ್ ಮಾಡ್ಕೊಳ್ಳಿ, ಆ ರೀತಿ ಅಂತ ಅನ್ನಿಸ್ತು ನನಗೆ. ಗ್ಯಾಸ್ ಕ್ಯಾಚರ್ ಆಗಿ ಕೆಲಸ ಮಾಡಿದ್ರಿ. ಎಸ್, ಇನ್ನೊಂದು, ನೀವು ಜಿಮ್ ಮಾಡ್ತಾ ಇರ್ತೀವಿ, ವರ್ಕೌಟ್ ಏನೋ ಮಾಡ್ತಾ ಇರ್ತೀರ, ಆವಾಗ ಅವ್ರು ಒಂದು ಮಾತು ಹೇಳ್ತಾರೆ, ಅದು ವೈರಲ್ ಆಗಿ ಸಿಕ್ಕಾಪಟ್ಟೆ ವಿಡಿಯೋ. ಅಂದರೆ ಅವ್ರು ಹೇಳ್ತಾರೆ, ಏನು ನೀನು ಜಿಮ್ ಮಾಡ್ತೀಯ ಅಂತ ಹೇಳಿ ಸತ್ರ ನಿನ್ನನ್ನು ತಗೊಂಡು ಬೇರೆ ಕಡೆ ಹಾಕ್ತಾರ ಅನ್ನೋ ಒಂದು ಮಾತು ಆಗಿದೆ. ನೀವೇನೋ ವರ್ಕೌಟ್ ಮಾಡ್ತಾ ಇರ್ತೀರಾ, ಬಾ ಸಾಕು ಬಾ ಅಂತ ಅವ್ರು ಹನುಮಂತು ಹೇಳ್ತಾರೆ. ಇಲ್ಲ ಮಾಡಬೇಕು, ಹೊಟ್ಟೆ ಎಲ್ಲ ಕರಗಿಸ್ಬೇಕು ನಾನು ಅಂತ ಹೇಳ್ತೀರಾ. ಆಗ ಅವ್ರು ಹೇಳ್ತಾರೆ, ಜಿಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀನು ತಗೊಂಡೋಗಿ ಏನು ಬೇರೆ ಕಡೆ ಸುಡ್ತಾರ, ಎಲ್ಲರನ್ನೂ ಒಂದೇ ಕಡೆ ಹಾಕೋದು ಅಂತ. ಅದು ಮೇಬಿ ಮರ್ತ್ಕೊಂಡ್ಬಿಟ್ಟಿದ್ದೀರಾ ಅಂತ ನೀವು. ನಾನು ಮರ್ತಿದ್ದೀನಿ. ಆ ದೋಸ್ತ ಏನು ಗೊತ್ತಾ, ಇರೋದ ನನ್ನ ಯಾವುದು ಒಳ್ಳೆ ಕೆಲಸ ಇದೆ ಅದನ್ನೆಲ್ಲ ಹಾಳು ಮಾಡೋಕ್ಕೆ ಅಂತಲೇ ಬಂದಿರೋ ನಾನು ಡೈಲಿ ಸ್ನಾನ ಮಾಡಿ ಧ್ಯಾನಕ್ಕೆ ಕೂರ್ತಿದ್ನ. ಬರ್ತಾರೆ, ಬಂದು ಫಸ್ಟಿಗೆ ಹೇಳ್ತಿದ್ದೆ, ಜಳಕ ಯಾಕೆ ಮಾಡ್ತಿದ್ದ ದೋಸ್ತ, ಸ್ನಾನ ಯಾಕೆ ಮಾಡ್ತಿದ್ದ ದೋಸ್ತ, ನೀನೇನು ನೌಕರಿಗೆ ಹೋಗ್ತೀಯೇನು ಅಂತ, ಅಂದ್ರೆ ಕೆಲ್ಸಕ್ಕೆ ಹೋಗ್ತೀಯಾ ಹಾಗೆ ಹೀಗೆ ಅಂತ. ಸ್ನಾನ ಮಾಡಿಲ್ಲ, ಮೈಂಡ್ ಫ್ರೆಶ್ ಆಗಿರಲ್ಲ, ನಾನು ಸ್ನಾನ ಮಾಡಬೇಕು, ದೇವರ ಹತ್ರ ಎಲ್ಲ ಕೂರಬೇಕು, ಪೂಜೆ ಮಾಡಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ಅಂತ. ಲಾಸ್ಟಿಗೆ ಹೆಂಗಾಗ್ತಿತ್ತು ಅಂದರೆ, ದೋಸ್ತ ಜಳಕ ಮಾಡೋಕ್ಕೆ ಹೋಗ್ತೀನಿ ಅಂತ ನಾನೇ ಹೇಳೋದು. ದೋಸ್ತ ಬೇಡ ದೋಸ್ತ, ಜಳಕ ಮಾಡಬೇಡ ದೋಸ್ತ, ಆಯ್ತಲ್ಲ ನಿನ್ನೆ ಒಂದು ಸಲ ಮಾಡಿದ್ದಿ, ಒಂದಿನ ಗ್ಯಾಪ್ ಕೊಡು, ನಾಳೆ ಮಾಡು. ದೋಸ್ತ ಮೊದಲೆಲ್ಲ ಅದು ಇರಿಟೇಟ್ ಆಗ್ತಿತ್ತು ದೋಸ್ತ, ಈಗ ಅದನ್ನು ಕೇಳೋಕ್ಕೆ ಖುಷಿ ಆಗ್ತಿದೆ ದೋಸ್ತ ಅಂತ ನಾನು ನೋಡು. ಯಾಕಂದರೆ ಆಲ್ರೆಡಿ ಉದಾಸೀನ ಶುರುವಾಗಿದೆ. ನನ್ನ ಹೆಂಡ್ತಿ ಡ್ರೆಸ್ ಎಲ್ಲ ಕಳಿಸೋಳು ನನಗೆ, ಫ್ಯಾಮಿಲಿ ರೌಂಡಲ್ಲಿ ಬಂದು ಹೇಳೋಳು, ಹಾಕಿರೋ ಡ್ರೆಸ್ಸನ್ನೇ ಹಾಕ್ತಿದ್ಯಲ್ಲ ಅಂತ. ಹೌದಾ ಅಂತ ಅನ್ನಿಸ್ತು. ಆಮೇಲೆ ಗೊತ್ತಾಯಿತು, ಇದು ಸಾಹಸ ದೋಸ್ತಂದು ಸಾಹಸ, ಹಾಕಿರೋ ಡ್ರೆಸ್ಸನ್ನೇ ಹಾಕ್ಕೊಂಡು. ಅದಕ್ಕೆ ಸುದೀಪ್ ಸರ್ ಹೇಳ್ತಿದ್ರು, ಏನ್ರಿ ವೀಕ್ ಪೂರ್ತಿ ಚಡ್ಡಿ ಬನ್ಯಾನಲ್ಲಿ ಇರ್ತೀರ, ವೀಕೆಂಡ್ ಅಂತ ಬಂದಾಗ ಯಾವುದೋ ಒಂದು ಅಂಬಾನಿ ಥರ ಆಗ್ತಿರಲ್ಲ ಅಂತ. ದೋಸ್ತಂದು ಪ್ರಭಾವ ಅಷ್ಟಿಷ್ಟಲ್ಲ. ಅಂದರೆ ಕನೆಕ್ಟ್ ಆದರೆ ಇಬ್ಬರು ಅಷ್ಟು ಈಸಿಯಾಗಿ ಒಂದೇ ಸತಿ ಕನೆಕ್ಟ್ ಆಗಿದ್ದು ಹೇಗೆ ಅಂತ? ಇಲ್ಲ, ಅವರು ಬರಬೇಕಾದ್ರೇ ನನಗೆ ಇನ್ನೋಸೆನ್ಸ್ ಗೊತ್ತಿತ್ತು ಅವರಿಗೆ. ನನಗೆ ಯಾರೋ ಒಬ್ಬರು ನನಗೆ ನನ್ನವರು ಅಂತಂದು ಬಂದಿದ್ದಾರೆ ಅನ್ನೋ ಥರನೇ ಆಯಿತು ಅಲ್ಲಿ ಫೀಲ್. ಫಸ್ಟ್ ಬಂದಾಗ ಡ್ಯಾನ್ಸ್ ಮಾಡಿ ನಾನು ಫಸ್ಟ್ ಅವ್ರು ಗೆಸ್ಟ್ ಅಂತ ಅಂದ್ಕೊಂಡಿದ್ದೆ. ಗೆಸ್ಟ್ ಅಂತ ಕಡೆಗೂ ಬಂದ್ರಲ್ಲ, ನಿಮ್ಮ ಮುಖ ನೋಡಿದಾಗ ಆಯ್ತಲ್ಲ, ನಾನು ಗೆಸ್ಟ್ ಅಂತಲೇ ಅಂದ್ಕೊಂಡೆ. ಮತ್ತು ಅವರು ಬಿಗ್ ಬಾಸ್ ಹೇಳಿದಾಗ ನಾವು ಊಟ ಮಾಡ್ತಿದ್ದೀನಿ ರೀ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ವು. ಇಂಥದ್ದೆಲ್ಲ ನೋಡಿದಾಗ
ತುಂಬ ಕನೆಕ್ಟ್ ಆದರು. ಆಮೇಲೆ ನನಗೆ ಜಾಸ್ತಿ ಕನೆಕ್ಟ್ ಆಗಿದ್ದು ಮರುದಿನ, ಅದಕ್ಕಿಂತ ಹಿಂದೆ ನಾವು ಬಾತ್ರೂಮಲ್ಲಿ ಟಾಯ್ಲೆಟ್ದು ವಿಚಾರ ಅದು ಆ್ಯಕ್ಚುಲಿ ಎಲ್ಲರೂ ಕೂಡ ಚರ್ಚೆ ಮಾಡ್ತಿದ್ದೆ. ನನಗೆ ಭಟ್ರು ಸರ್ ಬಂದು ಕೂಡ ಅದನ್ನೇ ಹೇಳ್ತಾರೆ, ಮತ್ತು ರಜತ್ ಅವರು ಕೂಡ ವೈಲ್ಡ್ ಕಾರ್ಡಲ್ಲಿ, ಅಲ್ಲ ನೀನು ಮಲೇಷ್ಯಾಕ್ಕೆ ಹೋಗಿದ್ದೆ ನಿಂಗೆ ಗೊತ್ತಿಲ್ವಾ ಅಂತ. ನಾನು ಈಗಲೂ ಹೇಳ್ತೀನಿ, ಆ ಚರ್ಚೆ ಶುರುವಾಗೋದಕ್ಕಿಂತ ಮುಂಚೆ ಆ ಟಾಯ್ಲೆಟ್ ಅವ್ರು ಹೇಗೆ ಯೂಸ್ ಮಾಡಬೇಕು ಅಂತ ಕೇಳಿದವರು ಅಲ್ವೇ ಅಲ್ಲ. ನನ್ನ ಹತ್ರ ನಾನೇ ಹೋಗಿ ಹೇಳ್ತೀನಿ, ಹಿಂಗೆ ಯೂಸ್ ಮಾಡಿ, ಕ್ಯಾಪ್ ತೆಗಿಬೇಕು, ಆ ನಂತರ ಅದನ್ನು ಯೂಸ್ ಮಾಡಬೇಕಂತ. ಇಲ್ಲಾಂದರೆ ಬೈತಾರೆ ಎಲ್ಲರೂ. ಅದನ್ನು ಇಟ್ಕೊಂಡು ನಾಮಿನೇಟ್ ಮಾಡಿದರೆ ಸಾಕು, ಸ್ವಲ್ಪ ಹುಷಾರು ದೋಸ್ತ ಈ ವಿಚಾರವಾಗಿ, ಮತ್ತು ನೀ ಬೈಸ್ಕೊಳ್ಳೋದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಅಂತೆ. ಹೀಗೆ ಅದಕ್ಕೆ ಸುಮ್ಮನೆ ನಾನು ಅದ್ರಲ್ಲಿ ಹತ್ಕೊಂಡು ನಾನು ದೋಸ್ತ ನನಗೂ ನಿಂಗೆ ಏನೋ ಕನೆಕ್ಷನ್ ಇದೆ ಅಂತ ಅಲ್ಲಿಂದ ಶುರು ಆಯಿತು. ನನಗೆ ನೋಡ್ರಿ ಬಿಗ್ ಬಾಸ್ ಇದನ್ನೆಲ್ಲ ಟೆಲಿಕಾಸ್ಟ್ ಮಾಡ್ತೀರಾ ಅಂತ ನಾನು, ಅದು ಕೂಡ ಎಲ್ಲೋ ಮೂಲೆಯಲ್ಲಿ ಕೂತು ಮಾತಾಡಿರೋದ್ರಿ. ಆ ಕ್ಯಾಮರಾ ಒಂದು ಮಾತ್ರ ಅಲ್ಲಿಗೆ ಇದಾಗ್ತದೆ, ಅದನ್ನು ಕ್ಯಾಚ್ ಮಾಡಿಕೊಂಡು ಬಿಗ್ ಬಾಸ್ ಅದನ್ನು ಬಿಟ್ಟು ಇಬ್ಬರಿಗೂ ಆಶ್ಚರ್ಯ ಆಯಿತು. ಆಮೇಲೆ ಮರುದಿನ ಚೇಷ್ಟೆ ಅಷ್ಟಿಷ್ಟಲ್ಲ, ನಮಗೆ ಇನ್ನೊಂದು ಪ್ಲ್ಯಾನ್ ಇತ್ತು, ಗೋಲ್ಡ್ ಬಾಕ್ಸ್ ಎಗರಿಸ್ಬೇಕು ಅಂತ. ಅಷ್ಟರಲ್ಲಿ ಅವರು ಆಚೆ ಹೋದರು. ಅದೇನಾಗ್ತಿತ್ತು ಅಂದರೆ ಗೋಲ್ಡು ಬಾಕ್ಸು ಆ ಬ್ಯಾಗಲ್ಲಿದೆ ಅಂತ ಗೊತ್ತಿತ್ತು. ಅದನ್ನು ಎತ್ತು ಸ್ವಲ್ಪ ಶಾಕ್ ಕೊಡಬೇಕು ಅಂತ ಇತ್ತು, ಮಧ್ಯರಾತ್ರಿ ಎತ್ತಬೇಕು ಅಂತ. ಯಾವ ಬ್ಯಾಗಲ್ಲಿ ಇಟ್ಟಿದ್ದಾರೆ, ಎಲ್ಲಿಟ್ಟಿದ್ದಾರೆ ಅಂತೆಲ್ಲ ಅಬ್ಸರ್ವ್ ಮಾಡಿ ಇಟ್ಟಿದ್ವಿ. ಆ ಟೈಮಿಗೆ ಬಂದಾಗ ಸುದೀಪ್ ಸರ್ ವೀಕೆಂಡಲ್ಲಿ ಏನೋ ಬೈಯೋದು ಆ ಥರ ಇರೋದು, ಅದು ಒಂದು ಹೀಟ್ ಆಫ್ ಮೂಮೆಂಟ್ ಇರುತ್ತಲ್ಲ, ಆ ಥರ ಆಗ್ತಿತ್ತು. ಮತ್ತೊಂದು ಸಲ ಕ್ಯಾಪ್ಟನ್ ಆಗ್ತಿದ್ರು ಅವರು. ಈ ಥರನೇ ಆಗಿ ಅದು ಮುಂದೆ ಹೋಗಿ ಆ ಒಂದು ಸುರೇಶ್ ಮಾವನ ಗೋಲ್ಡನ್ನು ಕದಿಯೋ ಒಂದು ಪ್ಲ್ಯಾನ್ ಫ್ಲಾಪ್ ಇತ್ತು. ತೊಟ್ಲು ಅದು ಅವ್ರು ನಮ್ಮ ಹತ್ರನೂ ಶೇರ್ ಮಾಡಿ ತುಂಬ ಖುಷಿಯಿಂದ ಅವರು ಮನೆಗೆ ಹೋಗಿ ತೊಟ್ಲೆಲ್ಲ ಗಿಫ್ಟ್ ಮಾಡಿಬಿಟ್ಟು ಬಂದಿದ್ದಾರೆ. ಮನೆಯಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು. ಅಂದರೆ ಅಲ್ಲಿ ಒಳಗಿದ್ದಾಗ ಏನಾಯಿತು ಗೊತ್ತಿಲ್ಲ, ಬಟ್ ಹೊರಗೆ ಬಂದಾಗ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ನನಗೆ ಸುರೇಶ್ ಅವರು ಫಸ್ಟಿಗಿದ್ದಾಗ ಏನಿವರು ತುಂಬ ಮಾತಿಗೆ ತಪ್ತಾರಲ್ಲ ಅಂತ ಅನಿಸ್ತಿತ್ತು. ಬಟ್ ಆಮೇಲೆ ಎಷ್ಟು ಮನೆಯವ್ರ ಜೊತೆ ಹೊಂದಾಣಿಕೆಯಲ್ಲಿ ಹೋಗೋದು. ಎಸ್ಪೆಷಲಿ ಸುರೇಶ್ ಮಾವನೇ ಹೇಳ್ತಾರೆ, ನಮ್ಮ ಮನೆಯಲ್ಲಿ ನಾನು ಬಿಗ್ ಬಾಸ್ ಮನೆಯಿಂದ ತುಂಬ ಕಲ್ತಿದ್ದೇನೆ ಅಂತ. ಮನೆಯವ್ರ ಜೊತೆ ಎಲ್ಲರ ಜೊತೆ ಸೇರಿಕೊಂಡು ಅಡುಗೆ ಮಾಡಿರೋ ರೀತಿ, ಅಥವಾ ಎಲ್ಲರನ್ನ ಹೊಂದಾಣಿಕೆಯಲ್ಲಿ ನೋಡ್ಕೊಳ್ಳೋದು, ಅದು ಸಾಮಾನ್ಯವೇ ಅಲ್ಲವೇ ಅಲ್ಲ. ಒಬ್ಬ ವ್ಯಕ್ತಿ ಸೋಮವಾರ ಕಳಪೆ ಅಂತ ತಗೊಂಡು, ಅಂದರೆ ಬ್ಲ್ಯಾಕ್ ರೋಸ್ ಅಂತ ತಗೊಂಡು, ಮನೆಯವರು ಎಲ್ಲರಿಂದ ಬ್ಲ್ಯಾಕ್ ರೋಸ್ ಅಂತ ತಗೊಂಡು, ಅದೇ ಶುಕ್ರವಾರ ಅವರೆಲ್ಲರಿಂದ ಕೈಯಿಂದ ಉತ್ತಮ ಅಂತ ಅನಿಸ್ಕೊಳ್ಳೋದು ಸಾಮಾನ್ಯವಾದ ಮಾತೇ ಅಲ್ಲ. ಅಲ್ಲಿಂದ ಎಷ್ಟು ಚೇಂಜಸ್ ಆಗ್ತಾ ಹೋದ್ರು ಅಂದರೆ, ಸುರೇಶ್ ಮಾವ ಅವರಲ್ಲಿ ಒಂದಷ್ಟು ಇದು ಇಷ್ಟ ಆಗ್ತಿರಲಿಲ್ಲ, ಈ ರೀತಿ ಇರೋದು ಇಷ್ಟ ಆಗ್ತಿರಲಿಲ್ಲ ಅನ್ನೋ ಒಂದು ಬ್ಯಾಜ್ ಏನಿತ್ತು, ಅದನ್ನು ತೆಗೆದು ನೀಟಾಗಿ ಸುರೇಶ್ ಮಾವ ಹೇಗೆ ಗೋಲ್ಡನ್ ಹಾರ್ಟೆಡ್ ಇದ್ರು ಅದೇ ಥರ ಇದ್ದಾರೆ ಅನ್ನೋ ಥರ ಕಾಣಿಸ್ತಾ ಹೋದರು. ಹನುಮಂತು ಗೆಲ್ಲಲೇಬೇಕು ಅನ್ನೋ ರೀತಿ ಒಂದು ಚರ್ಚೆಗಳಾಗ್ತಾ ಇದೆ. ಮೇಬಿ ಅವ್ರು ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು, ಯಾಕೆ ಅಂತ ಹೇಳಿ? ಆಬ್ವಿಯಸ್ಲಿ ನನ್ನ ಪ್ರಕಾರ ಹನುಮಂತ ನನಗೆ ಗೆಲ್ಲಬೇಕು. ಯಾಕೆ ಗೆಲ್ಲಬೇಕಂದ್ರೆ ಅದು ಆ ವ್ಯಕ್ತಿತ್ವ ಗೆಲ್ಲಬೇಕು, ಪ್ರಾಂಪ್ಟ್ನೆಸ್ ಗೆಲ್ಲಬೇಕು, ಅವರಲ್ಲಿರೋ ಹಾನೆಸ್ಟ್ ನಾನು ನೋಡಿದ್ದೀನಿ, ಅದು ಗೆಲ್ಲಬೇಕು. ಹನುಮಂತಣ್ಣ ಎಲ್ಲರ ರೀತಿ ಆಟ ಆಡೋರಲ್ಲ, ಅವರ ಆಟದ ಪ್ರಕಾರನೇ ಬೇರೆ. ಅದು ಕೆಲವರಿಗೆ ಅದು ಸ್ಟ್ರಾಟಜಿ ಅಂತ ಅನಿಸಿರ್ಬೋದು, ಏನೋ ಬೇರೆ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತ ಅನಿಸಿರ್ಬೋದು. ಬಟ್ ತಪ್ಪೇನಿಲ್ಲ, ಆಟಕ್ಕೋಸ್ಕರ ಆಟ ಆಡ್ತಿದ್ದಾನೆ. ಎಲ್ಲರೂ ಕಪ್ಗೋಸ್ಕರ ಆಟ ಆಡಿದರೆ ಈತ ಹುಡುಗಿಗೋಸ್ಕರ ಆಟ ಆಡ್ತಿದ್ದಾನೆ ಅನ್ನೋ ಥರ. ನಾನೇ ತಪ್ಪಾಗಿ ಇಲ್ಲ ಅವ್ರಿಗೆ ಅವರು ಹುಡುಗಿ ಬಗ್ಗೆ ಮಾತಾಡಬೇಕಾದ್ರೆ ಆಲ್ಮೋಸ್ಟ್ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅಷ್ಟೇ ಹೇಳಿದ್ವಿ, ನನಗೆ ಬೇರೆ ಯಾವ ವಿಷಯನೂ ಹೇಳಿಲ್ಲ. ಅದೇನೋ ಒಂದು ವಿಪರೀತ ಪ್ರೀತಿ ಇದೆ, ಆದರೆ ಅದನ್ನು ಒಬ್ರಿಗೊಬ್ರು ಹೇಳ್ಕೊಳ್ಳೋದ್ರಲ್ಲೇ ಆಗಲಿ ಅಥವಾ
ಅವರಿಬ್ಬರಲ್ಲ, ಮನೆಯವ್ರ ಹತ್ರ ಆ ವಿಚಾರದಲ್ಲಿ ಏನೋ ಸ್ವಲ್ಪ ಏನು ಅವರ ಮಾತುಕತೆ ನಡಿಬೇಕು, ಅದರಲ್ಲಿ ನಾನು ಇನ್ವಾಲ್ವ್ ಆಗೋದು ಕಷ್ಟ ಆಗುತ್ತೆ. ಓಕೆ. ಅವರ ಹೆಸರುಗಳನ್ನ ಪಟಪಟ ಅಂತ ಈಗ ಒಳಗಿದ್ದವ್ರ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ನಿಮಗೆ ಏನು ಅನಿಸುತ್ತೆ ಅವ್ರ ಬಗ್ಗೆ? ನಿಮ್ಮ ತಲೆಯಲ್ಲಿ ಏನು ಉಳಿದಿದೆ ಬೇರೆ ಎಲ್ಲೂ ಹೇಳದಂಥ ವಿಚಾರ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ರಜತ್ ಗೋಲ್ಡನ್ ಆರ್ಟ್. ಓಕೆ. ನಾನು ಆ ವ್ಯಕ್ತಿನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಜಗಳ ಆಡಿದ್ದಿದೆ. ಆನಂತರ ಆ ವ್ಯಕ್ತಿ ನಡ್ಕೊಂಡ ರೀತಿ, ಆ ವ್ಯಕ್ತಿ ನೇರವಾಗಿ ಮಾತಾಡ್ತಾರೆ, ಇದ್ದಿದ್ದನ್ನು ಇದ್ದಿದ್ದಂಗೆ ಹೇಳ್ತಾರೆ. ಆ ವಿಚಾರದಲ್ಲಿ ಕೆಲವರಿಗೆ ಹರ್ಟ್ ಆಗ್ಬೋದು, ಬಟ್ ಇರೋ ವಿಚಾರಗಳಲ್ಲಿ ಹೇಳೋ ಮಾತಿನಲ್ಲಿ ಒಂದು ತೂಕ ಇರದೆ ಮಾತಾಡೋ ವ್ಯಕ್ತಿ ಅಲ್ಲ, ಒಂದು ತೂಕ ಇಟ್ಟೇ ಮಾತಾಡೋ ವ್ಯಕ್ತಿ. ಆತನ ಒಂದು ಒಬ್ಬರನ್ನ ಕಣ್ಮುಚ್ಚಿ ನಂಬೋದು ಅಂತ ಹೇಳ್ತಾರಲ್ಲ, ಅಂಥ ಕ್ಯಾಟಗರಿಯಲ್ಲಿ ಆ ವ್ಯಕ್ತಿನ ನಂಬೋದು. ಮಂಜು ಅವರು ಕೂಡ ಅಷ್ಟೇ, ಒಬ್ಬರು ಕಲಾವಿದರಿಗೆ ರೆಸ್ಪೆಕ್ಟ್ ಕೊಡೋ ರೀತಿ ಆಗಿರ್ಬೋದು, ಅಥವಾ ಒಂದು ಆಟ ಅಂತ ಬಂದಾಗ ಆ ಆಟದಲ್ಲಿ ಮುಳುಗೋ ರೀತಿ ಇರ್ಬೋದು. ಬಹುಶಃ ಬಿಗ್ ಬಾಸ್ ಮನೆಗೆ ಮೊದಲು ಇದ್ದ ಮಂಜು, ಒಂದು ಗೇಮ್ ಚೇಂಜರ್ ಅಂತ ಇದ್ದ ಮಂಜು ಅವರು ಏನಿದ್ದಾರೆ, ಅದು ಚೆಂದ ಇತ್ತು. ಆಮೇಲೆ ಅದು ಬರ್ತಾ ಅದು ಸ್ವಲ್ಪ ವೀಕ್ ಆಗ್ತಾ ಹೋಗ್ತಿದೆ ವಿನಃ, ಆ ಒಂದು ಮಂಜು ಅಂದಾಗ ನಮಗೆ ಬರೀ ಮಂಜು ಆಗಿ ಕಾಣಿಸಲ್ಲ, ತುಂಬ ಕ್ಯಾರೆಕ್ಟರ್ ಕಾಣಿಸ್ತದೆ. ರಾಜ ಆಗಿರ್ಬೋದು, ಜೋಕರ್ ಆಗಿರ್ಬೋದು, ಅಥವಾ ಕೋಪ ಆಗಿರ್ಬೋದು, ಅಲ್ಲಿ ಎಲ್ಲೋ ಒಂದು ಕಡೆ ಪ್ರೀತಿ ತೋರಿಸೋ ರೀತಿ ಆಗಿರ್ಬೋದು, ಆ ಫ್ರೆಂಡ್ಶಿಪ್ಪು ಕೊಡೋ ವ್ಯಾಲ್ಯೂ, ಇಂಥದ್ದೆಲ್ಲ ಮಿಕ್ಸ್ಚರ್ ಆಫ್ ಕ್ಯಾರೆಕ್ಟರ್ಸ್ ಆ ವ್ಯಕ್ತಿತ್ವದಲ್ಲಿದೆ. ಸೊ ಒಂದು ಚಂದದ ವ್ಯಕ್ತಿತ್ವ, ಅದು ಚೆನ್ನಾಗಿ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅತಿಯಾದ ಒಂದು ಕೋಪನೂ ಇದೆ, ಅಷ್ಟೇ ಪ್ರೀತಿ ಮಾಡೋ ವ್ಯಕ್ತಿತ್ವನೂ ಇದೆ. ಮೋಕ್ಷಿತ ಒಂದು ಪ್ರಾಮಾಣಿಕತೆ ಜಾಸ್ತಿ ಇದೆ, ಏನು ತಪ್ಪಿದರೆ ಒಪ್ಕೊಳ್ಳೋವಂಥ ಗುಣ ಇದೆ. ನನಗೆ ಅವರಲ್ಲಿ ಒಂದು ಆಟ ಅಂತ ಬಂದಾಗ ಅದರಲ್ಲಿ ಏನಾದರೂ ಆಟ ಆಡಬೇಕಾದ್ರೆ ನಾನು ಈ ರೀತಿ ಆಡಲ್ಲ, ನನಗದು ಪರ್ಸ್ನಲ್ಲು ಇದಕ್ಕೆ ಸ್ವಾಭಿಮಾನಕ್ಕೆ ಅಡ್ಡ ಬರುತ್ತೆ, ಹಾಗೆ ಅದಕ್ಕೊಂದು ನಾನು ವಿರೋಧ ಮಾಡ್ತೀನಿ. ಯಾಕಂದರೆ ಬಿಗ್ ಬಾಸ್ ಆಟದಲ್ಲಿ ಪರ್ಸ್ನಲ್ ಅಥವಾ ಸ್ವಾಭಿಮಾನ ಅನ್ನೋದನ್ನು ಬರಬಾರ್ದು. ಆಟ ಅಂತ ಬಂದಾಗ ನಾವು ಗೆಲ್ಲಬೇಕು, ಅದು ಗೆಲ್ಲೋದಕ್ಕೆ ನಾವು ಏನೆಲ್ಲ ತಯಾರಾಗಿರಬೇಕು ಅದನ್ನೆಲ್ಲ ನಾವು ಮಾಡಿಕೊಂಡೇ ಬರಬೇಕು. ಹಾಗಾಗಿ ಮೋಕ್ಷಿತ್ ಅವರ ಆ ವಿಚಾರದಲ್ಲಿ ನಾನು ವಿರೋಧ ಮಾಡ್ತೇನೆ. ಅದು ಬಿಟ್ಟು ಒಳ್ಳೆ ಹುಡುಗಿ. ತ್ರಿವಿಕ್ರಮ್ ಅವರು ನಾನು ಅಂದ್ಕೊಂಡೆ ಫಸ್ಟು ತುಂಬ ಒಳ್ಳೆ ಫ್ರೆಂಡ್ಲಿ ನೇಚರ್ ಇರೋ ವ್ಯಕ್ತಿ ಅಂತ. ಹೌದು, ಒಳ್ಳೆ ಸಲಹೆ ಕೊಡ್ತಾರೆ, ಎಲ್ಲನೂ ಒಳ್ಳೆ ಬುದ್ಧಿವಂತಿಕೆಯಲ್ಲಿ ಮಾತಾಡ್ತಾರೆ. ನಾನು ಅವ್ರನ್ನ ಮಾಸ್ಟರ್ ಅಂತ ಕರಿತಿದ್ದೆ. ಯಾವಾಗ ನಾನು ಜಿಮ್ಮು ವರ್ಕೌಟ್ ಮಾಡಬೇಕಾದ್ರೆ ಅವ್ರನ್ನ ಹತ್ರ ಮಾಸ್ಟರ್ ಅಂತ ಕರಿತಿದ್ದೆ. ನನಗೆ ಕಡೆಗೆ ಅನ್ನಿಸ್ತು, ಈತ ಸಾಮಾನ್ಯ ಅಲ್ಲ, ಮಾಸ್ಟರ್ ಮೈಂಡ್, ತುಂಬ ಗೇಮ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಟಾಡ್ತಿರೋ ವ್ಯಕ್ತಿ. ಅದಕ್ಕೆ ಅವರು ಈ ಸಲ ನಾಮಿನೇಟಿಂದ ಪಾರಾಗಿರೋದು. ಸುಮ್ಮನೆ ಅಲ್ಲ ಟಾಪ್ 6 ಸಿಗೋದು, ಅದರಲ್ಲಿ ಒಂದು ಅವರ ಬುದ್ಧಿವಂತಿಕೆ ಇದೆ. ಎಲ್ಲರ ಹತ್ರನೂ ಏನೇನು ಸಮಸ್ಯೆ ಆಗಿದೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿಕೊಂಡು ಅಲ್ಲಿ ಹೋಗಿ ಕೂತಿದ್ದಾರೆ. ತಂಗಿ ಜಿಂಕೆ ನಂಗೆ ಅದೊಂದು ದೊಡ್ಡ ಆಸರೆ ಫಸ್ಟಿಗೆ ಇದ್ದದ್ದು. ಕ್ಯಾಪ್ಟನ್ ಆಗಬೇಕು ಅಂತ ಬಯಸಿರೋರು ಅವರೇ. ಮಿಡ್ಲಲ್ಲಿ ಎಲ್ಲೋ ಒಂದು ಕಡೆ ನಾವು ಅವರು ಸ್ವಲ್ಪ ತಂಗಿ ಜಿಂಕೆ ಅನ್ನೋ ಒಂದು ಬಾಂಡಿಂಗ್ ದೂರ ಹೋಗುತ್ತೆ. ಆದರೆ ಕಡೆಗೆ ಮತ್ತೆ ನಾವು ತಂಗಿ ಜಿಂಕೆ ಅಣ್ಣ ಜಿಂಕೆ ಅನ್ನೋ ರೀತಿಯೇ ಇರುತ್ತೆ. ಒಂದು ಒಳ್ಳೆಯ ಹುಡುಗಿ, ಆಟದಲ್ಲಿ ಒಂದು ಕೋಪ ಏನಿದೆ ಅದು ಒಂಚೂರು ಬೇರೆ ರೀತಿಯಾಗಿ ಅದನ್ನು ಪೋಟ್ರೆ ಆಗ್ತದೆ. ಬಟ್ ಒಳ್ಳೆಯ ರೀತಿಯ ಆಟಗಾರ್ತಿ, ಹುಡುಗಿರಲ್ಲಿ ಅಂಥ ಆಟಗಾರ್ತಿ ಅಂದರೆ ಒಬ್ಬ ಹುಡುಗರಿಗೂ ಪೈಪೋಟಿ ಕೊಡುವಂಥ ಆಟಗಾರ್ತಿ ಅಂದರೆ ಅದು ಭವ್ಯ ಅವರು.
ಎಲ್ಲೋ ಇದ್ದವರು ಇಲ್ಲಿ ಬಂದು ಏನಂದ್ರೆ ಬೆಂಗಳೂರು ಅಂದರೆ ದೊಡ್ಡ ಸರೋವರ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆ ಒಳಗೆ ಹೋಗಬೇಕು ಅಂತ ಸಾವಿರಾರು ಲಕ್ಷಾಂತರ ಜನರ ಆಸೆ. ನಿಮ್ಗೆ ಅವಕಾಶ ಸಿಕ್ಕಿ ಇಷ್ಟು ದಿನಗಳ ಕಾಲ ಇದ್ರಿ, ಯಾವ ಥರ ಆ ಒಂದು ಖುಷಿಯನ್ನು ಯಾವ ರೀತಿ ಈ ಸಂದರ್ಭದಲ್ಲಿ ಹಂಚ್ಕೊಳ್ತೀರಾ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಹಿಸ್ಟ್ರಿ ಏನಪ್ಪ ಅಂತ ಹೇಳಿದ್ರೆ, ಫೈನಲ್ ಇದು ಹಿಸ್ಟ್ರಿ ಏನಪ್ಪ ಅಂತ ಹೇಳಿದ್ರೆ, ಅಷ್ಟೂ ಜನ ಫ್ಯಾಮಿಲಿ ಬಂದಿದ್ದು ಇದೇ ಸೀಸನ್ನಲ್ಲಿ ನಿಮಗೆ ಅಂತ ಅನಿಸುತ್ತೆ. ಅಷ್ಟೂ ಜನ ಬಂದಿದ್ದು ಎಂಜಾಯ್ ಮಾಡಿದ್ದು ಮನೆಯೊಳಗೆ ನಿಮ್ಮ ಕುಟುಂಬಸ್ಥರು. ಆ ಖುಷಿಯನ್ನು ಕೊನೆಯದಾಗಿ ಹೇಳೋದು. ನಾನು ಸುದೀಪ್ ಸರ್ ಹತ್ರ ಮಾತಾಡಬೇಕಾದ್ರೆ ಹೇಳಿದ್ದೆ, ಸರ್ ಎಲ್ಲೋ ಒಂದು ದಾರಿಯಲ್ಲಿ ಹೋಗ್ತಿದ್ದವನ್ನ ಬಾರಪ್ಪ ಅಂತೇಳಿ ಬಿಗ್ ಬಾಸ್ ಮನೆಗೆ ಕಳಿಸೋ ಥರ ಇದೆ. ನಾನು ಲಾಸ್ಟ್ ಸೀಸನ್ ಪ್ರ್ಯಾಂಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ. ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ನನ್ನ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ. ಈವನ್ ಟಾಪ್ ಸೀಸನ್ 6ಗೆ ನಾನು ಸುಮ್ಮನೆ ಒಂದು ಧನ್ರಾಜ್ ಅನ್ನೋ ಒಂದು ಕ್ಯಾಂಡಿಡೇಟ್ ಇದ್ದಾರೆ, ಅವರು ಮಿಮಿಕ್ರಿ, ಅವ್ರು ಕೂಡ ಮಿಮಿಕ್ರಿ, ಅವ್ರು ಲಾಸ್ಟ್ವರೆಗೆ ಇದ್ದರು ಸೀಸನ್ 6ಅಲ್ಲಿ. ಅವ್ರದ್ದು ಒಂದು ಪೇಪರಲ್ಲಿ ಇನ್ನೇನು ಶುರು ಆಗಬೇಕು, ನೈಟ್ 8 ಗಂಟೆಗೆ ಶುರು ಆಗಬೇಕು, ಅಷ್ಟೊತ್ತಿಗೆ ಒಂದಷ್ಟು ಪೇಪರ್ ಕಟ್ಟಿಂಗ್ಸಲ್ಲಿ ಧನ್ರಾಜ್ ಕೂಡ ಹೋಗ್ತಿದ್ದಾರೆ ಅಂಥೇಳಿ ಬಂದಿತ್ತು. ನಾನು ಸುಮ್ಮನೆ ನನ್ನ ಪ್ರ್ಯಾಂಕ್ ಅನ್ನೋ ಥರ ಎಲ್ರಿಗೂ ಸ್ಟೇಟಸಲ್ಲಿ ಹಾಕಿ, ಒಂದು ಸ್ಟೇಟಸ್ ಹಾಕಿ ಧನ್ರಾಜ್ನ ಅದಕ್ಕೆ ಅಂಡರ್ಲೈನ್ ಹಾಕಿ, ಇಷ್ಟಿಂತಿಂಥ ಕಂಟೆಸ್ಟೆಂಟ್ ಧನ್ರಾಜ್ ಅಂತ ಅಂಡರ್ಲೈನ್ ಹಾಕಿ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದೆ ನಾನು ಹೋಗ್ತಿದ್ದೀನಿ ಅಂತ. ಏನು ಜನ ರಿಪ್ಲೈ ಮಾಡ್ತೀವಿ, ಕಾಂಗ್ರೆಸ್ ಅಂತ ಎಲ್ಲರೂ ಸ್ಟೇಟಸ್ ಹಾಕ್ತಿದ್ದಾರೆ. ನಾನು ಫ್ಯಾಮಿಲಿಯವರು ಎಲ್ಲರೂ ಕೂಡ ಬಿಗ್ ಬಾಸ್ಗೆ ಹೋಗ್ತಿದ್ದಾನೆ ಧನ್ರಾಜ್, ಆಲ್ ದಿ ಬೆಸ್ಟ್ ಹಾಗೆ ಹೀಗೆ ಅಂತ. ಅದು ನನ್ನ ಅಣ್ಣ ಸ್ಟೇಟಸಲ್ಲಿ ಹಾಕಿದ್ದ. ಅವರ ಫ್ರೆಂಡು ಅಲ್ಲಿ ಕೋಲ ಎಲ್ಲ ನಡೀತಿತ್ತು, ಅವರು ದೈವದ ಹತ್ರನೂ ಪ್ರಾರ್ಥನೆ ಮಾಡಿದ್ರು, ಧನ್ರಾಜ್ ಬಿಗ್ ಬಾಸ್ಗೆ ಹೋಗ್ತಾನೆ, ಅವನಿಗೆ ಒಳ್ಳೇದಾಗಲಿ ಅಂತ. ನನಗೆ ಅದೆಲ್ಲ ಆ ರೀತಿ ಪ್ರ್ಯಾಂಕ್ ಮಾಡಿದ್ದು ಆ ಟೈಮಲ್ಲಿ ನಾನು ಅವರಿಗೆ ಅದೆಲ್ಲ ಸುಳ್ಳು ಅಂತ ಹೇಳಿದಾಗ ಅವರೆಷ್ಟು ನಿರಾಶೆ ಆಗಿದ್ದರು. ಆ ಟೈಮಲ್ಲಿ ನಾನು ಯಾಕೆ ಹೀಗೆ ಮಾಡಿದೆ, ಅವರ ಎಮೋಷನ್ಗೆ ಹರ್ಟ್ ಮಾಡಿದ್ನಲ್ಲ ಅನ್ನೋ ಒಂದು ಫೀಲ್ ಇತ್ತಲ್ಲ, ಅದು ಆವಾಗಿಂದ ಶುರುವಾಯಿತು. ನಾನು ಸಹ ಬಿಗ್ ಬಾಸ್ಗೆ ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಬಿಗ್ ಬಾಸಿಂದ ಒಂದು ಆಫರ್ ಬಂದರೆ ಇಂಥ ಖುಷಿ ಅಂತ ತೋರಿಸಿದ್ರು ಸ್ಟೇಟಸಲ್ಲಿ ಹಾಕಿರೋದು, ಅದು ಇದು ಏನೋ ಗೊತ್ತಿಲ್ಲ, ದೇವರು ಅದನ್ನು ನನಗೆ ಎಲ್ಲನೂ ದಾರಿ ಸುಗಮವಾಗಿ ನೀನು ಈಗೀಗ ಹೋಗು ಅನ್ನೋ ಥರ ಕೊಟ್ಟಿದೆ. ನನಗೆ ಸೀಸನ್ 10ನಲ್ಲೂ ಕೂಡ ಒಂದು ಬ್ಲ್ಯಾಕ್ ಪಟ್ಟಿ ಹಾಕಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಹಾಕುವಾಗ ಈ ರೀತಿ ಒಂದು ಡ್ರೆಸ್ಸಲ್ಲಿ ಅಥವಾ ಬಿಗ್ ಬಾಸ್ ಮನೆಗೆ ಒಂದು ಸಲ ಹೋಗಿ ಬಂದರೆ ಸಾಕಪ್ಪ, ಎಷ್ಟು ಅದೃಷ್ಟವಂತರಲ್ಲ ಅವರೆಲ್ಲ ಕೆಲಸ ಮಾಡೋರು, ಅಲ್ಲಿ ಹೋದರೆ ಚಂದ ಅಲ್ಲ ಅನ್ನೋ ಥರ ಅಂದ್ಕೊಂಡಿದ್ದೆ. ನನ್ನನ್ನೇ ಕಂಟೆಸ್ಟೆಂಟಾಗಿ ಬಿಗ್ ಬಾಸ್ ಸೀಸನಲ್ಲಿ ಕರೀತಾರೆ ಅನ್ನೋದು ಅದು ಇನ್ನೇನು ಬೇಕು ಅನ್ನೋ ಥರ. ಅದರಲ್ಲೂ ಫಿನಾಲೆ ವಾರವರದು ಇರೋದು, ಇಷ್ಟು ಜನರ ಪ್ರೀತಿ ಸಿಗೋದು, ನಾನು ಯಾರೋ ಅಜ್ಜಿ ಮಾಡಿದ ಪುಣ್ಯ ಅಂತ ಹೇಳ್ತಾರಲ್ಲ, ಹಾಗೆ ಆಗ್ತಿದೆ. ನಾವು ಉಳಿಸ್ಕೊಳ್ಳೋದು ಒಂದು ಜವಾಬ್ದಾರಿ ನನ್ನ ಮೇಲಿದೆ, ಅದನ್ನು ಉಳಿಸ್ಕೋತೀನಿ. ಆ ಜನರ ಪ್ರೀತಿ ಏನಿದೆ ಅದನ್ನು ಹೀಗೆ ನನ್ನ ಮೇಲೆ ಇರಲಿ. ಮುಂದೆ ನಿಮ್ಮ ಪ್ರೀತಿ ಅದು ಜವಾಬ್ದಾರಿ ಜಾಸ್ತಿ. ಈ ಜವಾಬ್ದಾರಿಯಲ್ಲಿ ನಿಮ್ಮ ಪ್ರೀತಿ ಜೊತೆ ಏನಾದರೂ ಮಾಡೇ ಮಾಡ್ತೀನಿ ಲೈಫಲ್ಲಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಮುಂದೆ ನಿಮ್ಮ ಜರ್ನಿ ಏನಿದೆ ಅದು ಸೂಪರ್ ಡೂಪರ್ ಆಗಿ ಸುಖಕರವಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಧನ್ರಾಜ್ ಅವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.